ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ವ್ಲಾಗ್ ಬಂದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿದ್ದೆ ನಾನು ಟ್ರೆಕ್ಕಿಂಗ್ ಹೋಗಿದ್ದೆ ಅಂತ. ಸೊ ನಾನು ಹೆಂಗೆ ಹೋಗಿದ್ದೆ, ಆಮೇಲೆ ನಾನು ಒಬ್ಬಳೇ ಹೋಗಿದ್ನಾ ಅಥವಾ ಪ್ಯಾಕೇಜಲ್ಲಿ ಹೋಗಿದ್ನಾ ಅನ್ನೋ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್, ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಆಯಿತಾ? ಓಕೆ. ಸೊ ಫಸ್ಟ್ ಏನಾಯಿತು ಅಂದರೆ ನಮ್ಮ ಪ್ಲ್ಯಾನ್ ಆ್ಯಕ್ಚುಲಿ ಇದ್ದಿದ್ದು ನಾವು ಟ್ರೆಕ್ಕಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ನಾವು ಯಾವುದೋ ಬೇರೆ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಹೆಂಗೆ ಹೋಗೋದು, ಒಂದಷ್ಟು ಜನ ಪ್ಲ್ಯಾನ್ಸಲ್ಲಿ ಬರೋರಿದ್ದರು. ಆಲ್ ಆಫ್ ಅ ಸಡನ್ ಅದು ಬ್ರೇಕ್ ಆಗೋಯಿತು. ಅವ್ರಿಗೆಲ್ಲ ಏನೋ ಕೆಲಸ ಇತ್ತು, ಅದಕ್ಕೆ ಬರಲಿಲ್ಲ. ಅದಾದಮೇಲೆ ನಾನು ಒಂದು ಕಲೀಗ್ ಮಾತ್ರ ಬರ್ತೀನಿ ಅಂತ ಅಂದಿದ್ದಕ್ಕೆ ಆಯ್ತು. ಓಕೆ, ಅವ್ರಿಗೆ ಇಲ್ಲೇ ನಿಯರ್ ಬೈಯಲ್ಲಿ ಸ್ವಲ್ಪ ಚೆನ್ನಾಗಿರೋ ಪ್ಲೇಸಸ್ ತೋರಿಸೋಣ, ಸೈಟ್ ಸೀಯಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಫೈನ್ ಪ್ಯಾಕೇಜ್ ತೊಗೊಂಡ್ಬಿಡೋಣ. ಪ್ಯಾಕೇಜಲ್ಲಿ ಹೆಂಗಿರುತ್ತೆ ಏನು ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಪ್ಯಾಕೇಜ್ನ ಟ್ರೈ ಮಾಡಿದ್ದು. ಪ್ಯಾಕೇಜಲ್ಲಿ ಹುಡ್ಕೋಣ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ತಾ ಇದ್ದೆ. ಆ್ಯಂಡ್ ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳಿಗೆ ನಾನು ಕೇಳಿದೆ ಈ ಥರ ಯಾವ ಪ್ಯಾಕೇಜ್ ಚೆನ್ನಾಗಿದೆ, ಏನಾದರೂ ಐಡಿಯಾ ಇದೆಯಾ ಅಂತ. ಸೊ ಅವಾಗ ನನಗೊಂದು ಸಜೆಷನ್ ನನ್ನ ಫ್ರೆಂಡ್ ಮಾಡಿದ್ದು, ನನ್ನ ಫ್ರೆಂಡ್ ಹೋಗಿದ್ಲಂತೆ ಬೆಂಗಳೂರು ಟ್ರಕ್ಕರ್ಸ್ ಜೊತೆ. ಸೊ ಅವಳು ಈ ಥರ ಹೋಗಿದ್ಲು ಆ್ಯಂಡ್ ಇಟ್ ವಾಸ್ ನೈಸ್ ಅಂತ ಅಂದಿದ್ಲು. ನಾನೇನು ಮಾಡಿದೆ, ಒಂದು 4-5 ಇನ್ಸ್ಟಾಗ್ರಾಮ್ ಪೇಜಸ್ ತೊಗೊಂಡು ಎಲ್ಲರೂ ಪಿಂಗ್ ಮಾಡಿ ಎಲ್ಲರಿಗೂ ಕೇಳಿದೆ ಈ ಥರ ನಾನು ಹೋಗೋ ಜಾಗಕ್ಕೆ ಇದೆಯಾ ಪ್ಯಾಕೇಜು ಅಂತ. ಅವ್ರು ಈ ಥರ ಇಲ್ಲ, ಬಟ್ ಈ ಜಾಗಕ್ಕಿದೆ ಅಂತ ಕಳಿಸಿದ್ರು. ಫೈನ್, ನೋಡಿದೆ. ಆಮೇಲೆ ನನಗೆ ಕುಮಾರ ಪರ್ವತ ಪ್ಯಾಕೇಜ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದು ಬೆಂಗಳೂರು ಟ್ರೆಕ್ಕರ್ಸ್ ಅವ್ರ ಜೊತೆ. ಅದರಲ್ಲಿ ಫಾರೆಸ್ಟ್ ಎಲ್ಲ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಐ ವಾಸ್ ಲೈಕ್, ಫಾರೆಸ್ಟ್ ಇಲ್ಲ, ನಾನು ಯಾವತ್ತೂ ಫಾರೆಸ್ಟಲ್ಲಿ ಇದ್ದೇ ಇರಲಿಲ್ಲ. ಆ್ಯಂಡ್ ನಾವೇ ಹೋದರೂ ಫಾರೆಸ್ಟಲ್ಲಿ ಇರೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಿಕಾಸ್ ಬೈ ಚಾನ್ಸ್ ಪ್ರಾಣಿ ಏನಾದರೂ ಬಂದರೆ ಅಥವಾ ಹೇಗೆ ಏನು ಇತ್ತ ಅಂತ. ಅದಕ್ಕೆ ಐ ಡಿಸೈಡೆಡ್ ಫಾರೆಸ್ಟೇ ಅಲ್ವಾ, ಸೊ ಅದಕ್ಕೆ ಪ್ಯಾಕೇಜಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಟ್ರೆಕ್ಕಿಂಗ್ ಅಂತ ಬಂದಾಗ ಅಗೇನ್ ಇಟ್ ವಾಸ್ ಅ ಕ್ವಶನ್ ಮಾರ್ಕ್. ಅದು ಇಟ್ ಈಸ್ ಅನ್ ಹೈಯೆಸ್ಟ್ ಪೀಕ್ ಅಂತ ಗೊತ್ತಾಯಿತು. ಹೈಯೆಸ್ಟ್ ಪೀಕ್ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೋದಾಗ ಭಯ ಇದ್ದೇ ಇರುತ್ತೆ, ಬಿಕಾಸ್ ನಾವು ಯಾರೂ ಟ್ರೆಕ್ ಮಾಡೇ ಇರಲಿಲ್ಲ, ನಾನಾಗಲಿ ಅಥವಾ ನನ್ನ ಕಲೀಗಾಗಿ. ಏನೋ ಒಂದು ಚಿಕ್ಕ ಪುಟ್ಟ ಇಲ್ಲಿ ಹೋಗಿ ಬಂದಿರೋದಷ್ಟೇ. ತುಂಬ ಕ್ವಶನ್ ಮಾರ್ಕ್ ಬಂತು, ಹೋಗೋಕ್ಕಾಗತ್ತೆ ಹೆಂಗೆ ಅಂತ. ಸೊ ನಾನೇನು ಮಾಡಿದೆ, ಫೈನ್ ಬೆಂಗಳೂರು ಟ್ರೆಕ್ಕರ್ಸಲ್ಲಿ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಹೆಸರು ವರುಣ್ ಅಂತ. ಆ್ಯಂಡ್ ಐ ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ಹಿಮ್. ಒಂದು ಸಲನೂ ಬೇಜಾರು ಮಾಡಿಕೊಂಡೆ. ನಾನೊಂದು 10 ಕ್ವಶನ್ ಕೇಳಿರ್ತೀನಿ ಅನಿಸುತ್ತೆ, ದಿನಕ್ಕೆ 12 ಕ್ವಶನ್ ಕೇಳಿದ್ದು ಡೌಟ್ ಇಲ್ಲ. ಎಲ್ಲದಕ್ಕೂ ಅವ್ರು ಆನ್ಸರ್ ಮಾಡಿ, ನನಗೆ ಕಾಲ್ ಮಾಡಿ, ಎಷ್ಟು ಪೇಷನ್ಸಿಂದ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಕುಮಾರ ಪರ್ವತದ ಕಿಲೋಮೀಟರ್ಸ್ ಎಲ್ಲ ಹೇಳಿ, ಆಮೇಲೆ ವಿ ಡಿಸೈಡೆಡ್. ನಾನೊಂದಷ್ಟು ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ಓಕೆ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಫೈನ್, ಎವ್ರಿಥಿಂಗ್ ವಾಸ್ ಡನ್, ಎಲ್ಲ ಬುಕ್ ಆಯಿತು. ಆಮೇಲೆ ನಾವು ಹೋದ್ವಿ. ಬೇಸಿಕ್ ಪ್ಲ್ಯಾನ್ ಇದ್ದಿದ್ದು ಬಂದು ಫ್ರೈಡೇ ನೈಟ್ ನಮಗೆ ಪಿಕ್ ಮಾಡ್ತಾರೆ, ಸ್ಯಾಟರ್ಡೇ ಟ್ರೆಕ್ಕಿಂಗ್ ಇರುತ್ತೆ, ಆಮೇಲೆ ಸ್ಟಾರ್ ಗೇಸಿಂಗ್ ಇರುತ್ತೆ, ಆ್ಯಂಡ್ ಸಂಡೇ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ. ಆಲ್ ಟೈಮ್ ಫುಡ್ ಆಲ್ದೆ, ಸಂಡೇ ನೈಟ್ ಮಾತ್ರ ನಮ್ದು ಇರುತ್ತೆ ಅಂತ. ಸೊ ಎವ್ರಿಥಿಂಗ್ ವಾಸ್ ಸೆಟ್. ಆಮೇಲೆ ನಾವು ಹೋದ್ವಿ. ಫ್ರೈಡೇ ನೈಟ್ ನಮಗೆ ಪಿಕ್ ಮಾಡಿದ್ರು. ಹೋದಾಗ ಯಾರೂ ಗೊತ್ತಿಲ್ಲ, ಆಬ್ವಿಯಸ್ಲಿ ಎಲ್ಲ ಸ್ಟ್ರೇಂಜರ್ಸಲ್ಲಿ ಬಂದಿದ್ದು ಪ್ಯಾಕೇಜಲ್ಲಿ. ಒಂದು 28 ಮೆಂಬರ್ಸ್ ಏನೋ ಇದ್ದರು. ಆ್ಯಕ್ಚುಲಿ ಅದರಲ್ಲಿ ರೂಟ್ 2, ರೂಟ್ 3 ಅಂತ ಡಿವೈಡ್ ಆಗಿದ್ದು, ಬಿಕಾಸ್ ಅದು ಒಂದು 15 ಕಿಲೋಮೀಟರ್ಸ್ ಟ್ರೆಕ್ಕು, ಇನ್ನೂ ಬಂದು 22 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ಸ್ ಟ್ರೆಕ್ ಅದು. ಫೈನ್, ನಾವು 15 ಕಿಲೋಮೀಟರ್ಸ್ ತೊಗೊಂಡಿದ್ವಿ. ಫಸ್ಟ್ ಟೈಮ್ ಟ್ರೆಕ್ಕಿಂಗು. ಇನ್ನು 22 ಕಿಲೋಮೀಟರ್ ಅಂದರೆ ಅಷ್ಟೇ, ಅಲ್ಲೇ ಬಿದ್ದೋಗ್ತಿದ್ವೇನೋ ಗೊತ್ತಿಲ್ಲ. ಫೈನ್, ಅದನ್ನು ತೊಗೊಂಡ್ವಿ. ಹೋದ್ವಿ, ಎಲ್ಲರೂ ಸ್ಟ್ರೇಂಜರ್ಸ್. ಫಸ್ಟ್ ಡೇ ಸುಮ್ಮನೆ ಎಲ್ಲರೂ ಇಂಟ್ರೊಡಕ್ಷನ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇವಾಗ ಐ ಆಮ್ ಟಾಕಿಂಗ್ ಅಬೌಟ್ ದ ಟೀಮ್ ಲೀಡ್ಸ್, ಟೀಮ್ ಮೆಂಬರ್ಸ್ ಇರ್ತಾರಲ್ಲ, ಬೆಂಗಳೂರು ಟ್ರೆಕ್ಕರ್ಸ್ ಟೀಮ್ ಮೆಂಬರ್ಸ್ ಬಗ್ಗೆ ಹೇಳ್ತಿದ್ದೀನಿ. ಒಟ್ಟು 3 ಜನ ನಮಗೆ ಟ್ರೆಕ್ಕರ್ ಇದ್ದಿದ್ದ ಜೊತೆಗೆ, ಸೂರ್ಯ, ಮನು ಮತ್ತು ಸೃಷ್ಟಿ ಅಂತ. ದೀಸ್ 3 ಗೈಸ್ ವೇರ್ ಎಷ್ಟು ಫ್ರೆಂಡ್ಲಿ ಆಗಿದ್ರು ಅಂದರೆ, ಅವ್ರು ನಮಗೆ ಆ ಟೀಮ್ ಅವರು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ರು. ನಾವು ಹೋಗ್ತಿದ್ದಂಗೆ ಎಲ್ಲರೂ ಚೆನ್ನಾಗಿ ವೆಲ್ಕಮ್ ಮಾಡಿ, ಆಮೇಲೆ ಎಲ್ಲರೂ ಏನದು ಸ್ಟ್ರೇಂಜರ್ಸ್ ಆಗಿ ಇರಬಾರ್ದಲ್ವ, ಮಾತಾಡ್ತಾ ಇರಬೇಕು. ಆವಾಗ ಎಲ್ಲರೂ ಬೆರಿಬೇಕು ಅನ್ನೋ ಕಾರಣಕ್ಕೆ ಫುಲ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿ, ಎಲ್ರಿಗೂ ಡ್ಯಾನ್ಸ್ ಆಡಿ ಅಂತ ಎಬ್ರಿಸಿ, ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿಸಿ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆಮೇಲೆ ನಾವು ಮಾರ್ನಿಂಗ್ ಡೌನ್ ಆದ್ವಿ. ಆಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ ಸ್ಟಾರ್ಟ್ ಮಾಡುವಾಗ ಅಲ್ಲಿರೋರು ಎಲ್ಲರೂ ಅಷ್ಟು ನಮಗೆ ಪರಿಚಯ ಇರಲಿಲ್ಲ, ಅವ್ರ ಹೆಸರು ಅಷ್ಟು ಚೆನ್ನಾಗಿ ನೆನಪಿರಲಿಲ್ಲ. ಎಲ್ಲೋ 1% ಅಷ್ಟು ಪರಿಚಯ ಇತ್ತು ಅಷ್ಟೇ. ಸೊ ನಾವು ಕೆಳಗಿಂದ ಮೇಲೆ ಹೋಗಿ, ಮೇಲಿಂದ ಕೆಳಗೆ ಬರೋ ಅಷ್ಟರಲ್ಲಿ
ಇಡೀ ಟೀಮಲ್ಲಿ ಯಾರ್ಯಾರಿದ್ದಾರೋ ಎಲ್ಲರ ಹೆಸರು ಜೊತೆಗೆ ಎಲ್ಲರೂ ಫ್ರೆಂಡ್ಸ್ ಆಗಿದ್ವಿ ಕೂಡ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಟ್ರೆಕ್ಕಿಂಗು. ನೀವೇ ಅಂದಾಜಾಕಿ ನಾವು ಮಾರ್ನಿಂಗ್ 7:45 ಟ್ರೆಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾವು ಕೆಳಗೆ ಬಂದಿದ್ದು ಇಟ್ ವಾಸ್ 6 ಅಲ್ಲ 6 ಅಲ್ಲ 5:45 ಅನ್ಸುತ್ತೆ, ನಾನು ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಪ್ರಾಬ್ಲಮ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನೋ ಅನ್ನೋ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗೆ ಬಂದ್ವಿ. ಅಂದರೆ ಆ ಟ್ರೆಕ್ಕಿಂಗ್ ಪ್ರಾಸೆಸಲ್ಲಿ ಎಲ್ಲರೂ ಫ್ರೆಂಡ್ಸ್ ಆಗೋದ್ವಿ. ಯಾಕಂದರೆ ಹೋಗ್ತಾ ಇದ್ವಿ ನಾರ್ಮಲಾಗೆ ಹೋಗ್ತಾ ಇದ್ವಿ, ಎಲ್ಲ ಫ್ಲೋ ಚೆನ್ನಾಗೇ ಇತ್ತು. ಹೋಗ್ತಾ 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 ಆ ಕಷ್ಟದ ಲೆವೆಲ್ ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ಅಲ್ಲಿ ಟೀಮ್ ಮೆಂಬರ್ಸ್ ಆಗಿರ್ಬೋದು ಅಥವಾ ಬಂದಿರೋರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದರು. ಟೀಮ್ ಮೆಂಬರ್ಸ್ ಅಂತೂ ನಮ್ಮನ್ನು ಬಿಟ್ಟೇ ಹೋಗಲಿಲ್ಲ, ಎಲ್ಲರ ಜೊತೆಗೂ ಇದ್ದರು. ಎಲ್ಲರಿಗೂ ಯಾರ್ಯಾರಿಗೆ ಆಗ್ತಿರ್ಲಿಲ್ವೋ ಕೈ ಹಿಡ್ಕೊಂಡು ಒಂದಷ್ಟು ದೂರ ಕರ್ಕೊಂಡೋಗಿ, ಆಮೇಲೆ ಇಲ್ಲಿ ಇಕ್ಬಾರ್ದು ಕಾಲು, ಹಿಂಗೆ ಇಲ್ಲಿ ಬರಬೇಕು, ಇಲ್ಲಿ ಹೋಗಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಕರ್ಕೊಂಬಂದರು. ಎಲ್ಲೂ ಯಾರಿಗೂ ಏನೋ ನೋವಾಗದಿರಂಗೆ ಸೇಫಾಗಿ ಕರ್ಕೊಂಬಂದಿದ್ದಾರೆ. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನಾನು ಬೆಂಗಳೂರು ಟ್ರೆಕ್ಕರ್ಸ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು. ಅವ್ರು ನಮ್ಮ ಜೊತೆ ಟೆಂಟ್ದು ಸ್ಟೇ ಕೂಡ ಕೇಳಿದ್ವಿ, ಬಿಕಾಸ್ ನಾನು ಯಾವತ್ತೂ ಟೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಆ್ಯಂಡ್ ನಮಗೆ ಟೆಂಟ್ ಸ್ಟೇ ಕೂಡ ಕೊಟ್ಟರು. ಸೊ ಇಟ್ ವಾಸ್ ವೆರಿ ನೈಸ್. ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಸಪೋರ್ಟಿವ್ ಆಗಿದ್ದರು. ಅದಾದಮೇಲೆ ನೆಕ್ಸ್ಟ್ ನಮಗೆ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು, ಅದು ತುಂಬ ಚೆನ್ನಾಗಿ ಹೋಯಿತು. ಅದಾದಮೇಲೆ ಇನ್ನೇನು ಹೇಳಿ, ಹಾಂ ಇವಾಗ ಟ್ರೆಕ್ಕಿಂಗ್ ಹೋಗುವಾಗ ಹೆಂಗೆ ಹೋಗಿದ್ದು ಅಂದರೆ ಫಸ್ಟ್ ನಾವು ಹೋಗಿದ್ದು ಕುಮಾರ ಪರ್ವತ ಪೀಕ್ಗೆ. ಅದೇ ಆಲ್ಮೋಸ್ಟ್ 7:45 10:45 ಆಗಿತ್ತು. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾವು ಶೇಷ ಪರ್ವತಕ್ಕೆ ಹೋದ್ವಿ. ಶೇಷ ಪರ್ವತಕ್ಕೆ ಮತ್ತೆ ನಾವು ಕೆಳಗೆ ಬಂದು ಹೋದ್ವಿ. ಶೇಷ ಪರ್ವತದಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಾವು ಕುಮಾರ ಪರ್ವತಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಡೌನ್ ಬರಬೇಕು. ಕುಮಾರ ಪರ್ವತಕ್ಕೆ ಹೋಗಿ ಮತ್ತೆ ಅಲ್ಲಿಂದ ನಾವು ಬೀಡನಲ್ಲಿ ಅಂತ ಇದೆ, ಸೊ ಅಲ್ಲಿಗೆ ಡೌನ್ ಬಂದ್ವಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಡೌನ್ ಬಂದಿದ್ದು. ಆ್ಯಂಡ್ ಯಾರಾದರೂ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗಬೇಕು ಅನ್ನೋದಿದ್ರೆ, ಇವಾಗ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಆಗಿದ್ರು ನಮಗೆ ತುಂಬ ಕಷ್ಟ ಅನ್ನಿಸ್ಲಿಲ್ಲ, ಬಿಕಾಸ್ ನಮಗೆ ಸಪೋರ್ಟ್ ಮಾಡೋ ಹ್ಯಾಂಡ್ಸ್ ತುಂಬ ಇದ್ದರು. ಅದಕ್ಕೆ ನಮಗೆ ಕಷ್ಟ ಅನ್ನಿಸ್ಲಿಲ್ಲ. ಅಂದರೆ ದೇವ ಸುಸ್ತಾಯಿತು ಅನ್ನೋದ್ಬಿಟ್ರೆ ಮಾಡಿದ್ವಾ ನಾವು ನಿಜವಾಗ್ಲೂ ಹೋದ್ವಾ ಅಂತಲೇ ಅನ್ನಿಸ್ತು. ಸೊ ಇಟ್ ವಾಸ್ ನೈಸ್. ನೀವು ಯಾರಾದರೂ ಹೋಗಬೇಕು ಅನ್ನೋದಿದ್ರೆ ಫಸ್ಟ್ ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕು. ಏನೇ ಆಗಲಿ ನಾನು ಹೋಗ್ತೀನಿ ಅಂತ ಇರಬೇಕು. ಆ್ಯಂಡ್ ಸ್ವಲ್ಪ ಸೇಫಾಗಿ ಹೋಗಿ ಆ್ಯಂಡ್ ತಲೆಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಅದು ಈಸಿ ಅಂತೂ ಅಲ್ಲ, ಇಟ್ ಈಸ್ ಮಾಡರೇಟ್ ಟು ಡಿಫಿಕಲ್ಟ್. ಆ್ಯಂಡ್ ಫಸ್ಟ್ ಟೈಮ್ ಟ್ರೆಕ್ ಮಾಡೋರಿಗೆ ಮಾಡರೇಟ್ಗಿಂತ ಇನ್ನೊಂಚೂರು ಜಾಸ್ತಿ ಡಿಫಿಕಲ್ಟ್ ಅನಿಸುತ್ತೆ ಅಷ್ಟೇ. ಬಟ್ ಆಗುತ್ತೆ, ಎಲ್ಲರ ಕೈಲೂ ಆಗುತ್ತೆ. ಒಂದು ಸ್ವಲ್ಪ ವಾಕಿಂಗ್ ಮಾಡೋ ಅಭ್ಯಾಸ ಇದ್ದರೆ ತುಂಬ ಒಳ್ಳೆಯದು. ನೀವು ಟ್ರೆಕ್ಕಿಂಗ್ ಹೋಗುವಾಗ ಯಾವ್ಯಾವ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳ್ತೀನಿ. ಫಸ್ಟು ಶೂಸು ತುಂಬ ಗ್ರಿಪ್ಪಾಗಿರೋದು ತೊಗೊಬೇಕು ನೀವು, ಬಿಕಾಸ್ ಜಾರಕ್ಕೆ ಇರುತ್ತೆ. ಹತ್ತುವಾಗ ಇಳಿವಾಗಂತೂ ಕೇರ್ಫುಲ್ಲಾಗಿ ಇಳಿಬೇಕಲ್ವ, ಜಾರುತ್ತೆ. ಆಮೇಲೆ ಅದಕ್ಕೋಸ್ಕರ ಚೆನ್ನಾಗಿರೋ ಶೂ ತೊಗೊಬೇಕು. ಆ್ಯಂಡ್ ನಾನು ಮಾಡಿದ ತಪ್ಪೇನು ಅಂದರೆ, ನನಗೆ ಗೊತ್ತಿರಲಿಲ್ಲ ಅಂದರೆ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ನಾನು ನನ್ನ ಕಾಲಲ್ಲಿರೋ ಉಗುರನ್ನ ಕಟ್ ಮಾಡಿರಲಿಲ್ಲ. ನನ್ನ ಕಾಲಲ್ಲಿ ಉಗುರು ತುಂಬ ದೊಡ್ಡದಾಗಿ ಬೆಳೆಸ್ಕೊಂಡಿದ್ದೆ ನಾನು, ಅದನ್ನು ನಾನು ಕಟ್ ಮಾಡಿರಲಿಲ್ಲ. ನನಗೆ ಅದು ಪ್ರಾಬ್ಲಮ್ ಏನಾಯಿತು ಅಂದರೆ, ಹತ್ತುವಾಗ ಒಂದು ಸಲ ಏನೋ ನೋವಾಯ್ತು ಅಷ್ಟೇ. ಇಳಿವಾಗಂತೂ ಪ್ರಾಣ ಹೋಗಿ ಬಂದಂಗೆ ಆಗ್ತಿತ್ತು. ಯಾಕೆಂದರೆ ಉಗುರು ಇರುತ್ತಲ್ಲ, ಅದು ಶೂ ತಾಗಿ ಸಿಕ್ಕಾಬಟ್ಟೆ ನನಗೆ ಕಾಲು ನೋವೇ ಬಂದಿಲ್ಲ, ಬಟ್ ನನಗೆ ಆ ನೇಲ್ಸ್ ನೋವು ಸ್ಟಾರ್ಟ್ ಆಗೋಯ್ತು ಟ್ರೆಕ್ಕಿಂಗ್ ಹೋಗಿದ್ಮೇಲೆ. ಸೊ ನೀವು ಮರಿದೆ ನೇಲ್ಸ್ ಕಟ್ ಮಾಡ್ಕೊಂಡು ಹೋಗಿ, ಗ್ರಿಪ್ ಆಗಿರೋ ಶೂಸ್ ಹಾಕ್ಕೊಳ್ಳಿ, ಕಂಫರ್ಟಬಲ್ ಡ್ರೆಸ್ಸಸ್ ಹಾಕ್ಕೊಂಡು ನೀವು ನಿಮ್ಮ ಟ್ರೆಕ್ಕಿಂಗ್ನ ಮಾಡ್ಬೋದು. ಅಷ್ಟೇ ಇನ್ನೇನೂ ಇಲ್ಲ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು ಆ್ಯಂಡ್ ಮಜಾ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇವಾಗ ಹೈಯೆಸ್ಟ್ ಪೀಕೆ ಹತ್ತಿದ್ದೀವಿ ಅಂದಮೇಲೆ ಬೇರೆನೋ ಹತ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನೋಡುವ ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗ್ತೀನಾ ಇಲ್ವಾ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ. ಬಟ್ ಇದಂತೂ ತುಂಬ ಚೆನ್ನಾಗಿತ್ತು. ಇಷ್ಟ ನನ್ನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.